ದಿಸ್ ಇಸ್ ಪೂರ್ತಿ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಕನ್ನಡದಲ್ಲಿರುತ್ತೆ. ಇವತ್ತು ಮಂಗಳವಾರ. ನಾನು ಬೆಳಗ್ಗೆ ಬೇಗ 7 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಸೊ ಇವತ್ತು ಬೆಳಗ್ಗೆ ಎದ್ಮೇಲೆ ನಾನು ಅಂದ್ಕೊಂಡೆ ವ್ಲಾಗ್ ಮಾಡಬೇಕಂತ. ಜಸ್ಟ್ ರ್ಯಾಂಡಮ್ ಥಾಟ್ ಆ್ಯಂಡ್ ಅ ರ್ಯಾಂಡಮ್ ವ್ಲಾಗ್. ಐನೋ ನೀವು ನನಗೆ ತುಂಬ ಮಿಸ್ ಮಾಡ್ಕೊಂಡ್ರಿ. ತುಂಬ ಜನ ನನಗೆ ಕೇಳ್ತಾಯಿದ್ರು ಕೂಡ, ಯಾಕೆ ಇವಾಗ ವ್ಲಾಗ್ಸ್ ಏನು ವೀಡಿಯೋಸ್ ಏನು ಹಾಕ್ತಾಯಿಲ್ಲ ಅಂತ. ಈ ವಿಡಿಯೋ ನಿಮಗೋಸ್ಕರ. ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ಬೇಸಿಗೆ ಬರ್ತಾ ಇರೋದ್ರಿಂದ ಜಾಸ್ತಿ ನೀರು ಕುಡೀರಿ ಆ್ಯಂಡ್ ಹೈಡ್ರೇಟೆಡ್ ಆಗಿ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀರು ಕುಡಿಯೋದ್ರಿಂದ ಏನು ಬೆನಿಫಿಟ್ಸ್ ಅಂತ ನೀವು ಕೇಳಿದರೆ, ಲುಕ್ ಅಟ್ ದಟ್ ಗ್ಲೋಯಿಂಗ್ ಸ್ಕಿನ್, ಅದೇ ಬೆನಿಫಿಟ್. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಎಕ್ಸಸೈಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಗೆಟಿಂಗ್ ರೆಡಿ ಫಾರ್ ಮೈ ಮಾರ್ನಿಂಗ್ ಎಕ್ಸಸೈಸ್. ಸೊ ನೀವು ಯಾವುದೇ ಮೇಯ್ನ್ ಎಕ್ಸಸೈಸ ಮಾಡೋಕ್ಕಿಂತ ಮುಂಚೆ ಬಾಡಿನ ವಾರ್ಮ್ ಅಪ್ ಮಾಡಬೇಕು. ಸೊ ವಾರ್ಮ್ ಅಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಗೋಲ್ ಬಂದುಬಿಟ್ಟು ದಿನಕ್ಕೆ 100 ಸ್ಕಿಪ್ಪಿಂಗ್ಸ್ ಮಾಡಬೇಕಂತ. ಸೊ ಮುಂಚೆ ಸ್ಟಾರ್ಟ್ ಮಾಡಿದಾಗ ನಾನು ದಿನಕ್ಕೆ 50 ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಾವು ಇಟ್ಸ್ 100 ಸ್ಕಿಪ್ಪಿಂಗ್ಸ್ ಪರ್ ಡೇ. ಸ್ಕಿಪ್ಪಿಂಗ್ ಆದಮೇಲೆ ಕೂಡ ಎಕ್ಸಸೈಸ್ ಮಾಡೋದು ಇಂಪಾರ್ಟೆಂಟ್. ಇವತ್ತು ಮಂಗಳವಾರ, ಟ್ಯೂಸ್ಡೇ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ಬ್ರೆಡ್ ಆಮ್ಲೆಟ್ ಆ್ಯಂಡ್ ಚಿತ್ರಾನ್ನ ಇತ್ತು, ಜೊತೆಗೆ ಬಾದಾಮ್ ಮಿಲ್ಕ್. 9 o'clock ಕ್ಲಾಸ್ಗೆ ರೆಡಿ ಆಗ್ತಾಯಿದ್ದೀನಿ. ಸೊ ಗೆಟ್ ರೆಡಿ ವಿತ್ ಮೀ. ಬೆನಿಫಿಟ್ಸ್ ಆಫ್ ಹ್ಯಾವಿಂಗ್ ಶಾರ್ಟ್ ಹೇರ್ ಏನಪ್ಪ ಅಂತ ಹೇಳಿದರೆ, ಸಮ್ಮರಲ್ಲಿ ಜಾಸ್ತಿ ಸೆಕೆ ಆಗಲ್ಲ, ಬೇಗ ರೆಡಿ ಆಗ್ಬೋದು, ಕೂಂಬಿಂಗ್ ಮಾಡ್ಬೋದು, ಆ್ಯಂಡ್ ಲುಕ್ಸ್ ಗ್ರೇಟ್ ಆನ್ ಎವ್ರಿವನ್. ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಬೆಸ್ಟಿ ನಮಗೆ ಸೆಕೆ ಆಗುತ್ತೆ ಅಂತ ಗಾಳಿ ಬೀಸ್ತಾ ಇದ್ದಾರೆ. ರೆಡಿಯಾಗಿ ಎಲ್ಲ ಮುಗೀತು, ತಿಂಡಿ ಎಲ್ಲ ಮುಗೀತು. ಇವಾಗ ಕಾಲೇಜ್ ಹೋಗ್ತಾ ಇದ್ದೀನಿ. On the way to class. Class mugitu, going back to hostel. I love Sims. I don't love Sims. I bought from Flipkart. Rating the things I bought from. ಮನೆಯಲ್ಲಿ ಹಬ್ಬ ಇರೋದ್ರಿಂದ ನಾನು ಅವತ್ತು ಮನೆಗೆ ಹೋದೆ. ವೆಡ್ನೆಸ್ಡೇ ಕೂಡ ರಜೆ ಹಾಕ್ಕೊಂಡಿದ್ದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಬಾಯ್. ಧನ್ಯವಾದಗಳು ನೋಡಿದ್ದಕ್ಕೆ.